ಹೆಲೋ ಎವ್ರಿವನ್, ನಾನು ನಿಮ್ಮ ಅಜ್ಜಿ ಆಂಗ್ರಿ ಬರ್ಡ್. ಇವತ್ತು ನಾವು KSOUನಲ್ಲಿ ಬರೋ ಸೆಕೆಂಡ್ ಸೆಮ್ಮಲ್ಲಿ ಇರೋ MBAನಲ್ಲಿ ಬರೋ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಇದ್ರದ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ 2024 ಆ್ಯಂಡ್ 2025 ಎಕ್ಸಾಮಿನೇಷನ್ ನೋಡ್ಕೊತ ಹೋಗೋಣ. ಇದು ಬೋತ್ ಜಾನ್ವರಿ ಆ್ಯಂಡ್ ಜುಲೈ ಸೈಕಲ್ ಆಗಿರುತ್ತೆ ರೀ. ಮತ್ತು ಈ ವಿಡಿಯೋ ಒಳಗೋಗೋಕ್ಕೆ ಮುಂಚೆ ನನ್ನ ಚಾನಲ್ RJ ಆಂಗ್ರಿ ಬರ್ಡ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಅವಾಗ ನನಗೆ ಇನ್ನೂ ಸ್ವಲ್ಪ ಮೋಟಿವೇಟ್ ಆಗುತ್ತೆ, ಇನ್ನೂ ಸ್ವಲ್ಪ ಜಾಸ್ತಿ ವೀಡಿಯೋಸ್ ಮಾಡಿ ನಿಮಗೆ ಕೊಡೋಣ ಅಂತ. ಸ್ಟ್ರೇಟ್ ಅವಾಗ ನಾ ವಿಡಿಯೋ ಒಳಗೆ ಹೋಗೋಣ. ಫಸ್ಟ್ ಕ್ವೆಶನ್ ಯಾವುದಪ್ಪ ಅಂದರೆ, ವಾಟ್ ಈಸ್ ನೇಚರ್ ಆಫ್ ಮಾರ್ಕೆಟಿಂಗ್? ನೆಕ್ಸ್ಟ್, ವಾಟ್ ಈಸ್ scope of marketing? Next, what is scope of marketing? Sorry, ಇದು ಕ್ವೆಶನ್ ಟ್ವೈಸ್ ಆಗಿ ಬಂದಿದೆ, ಐ ಆಮ್ ರಿಯಲಿ ಸಾರಿ. ನೆಕ್ಸ್ಟ್ ಬಂದು, ವಾಟ್ ಆರ್ ದಿ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್? ನೆಕ್ಸ್ಟ್, ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ ಅಂಡರ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್? ಸೊ ಇಷ್ಟು ನೀವು ಬರ್ಕೊತಿದ್ದೀರಾ ಅನಿಸುತ್ತೆ. ನಿಮ್ಗೆ ಇನ್ನೇನಾದರೂ ಕ್ವೈರೀಸ್ ಇದ್ದರೆ ನನ್ನ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕು, ಏನಾದ್ರು ಡೌಟ್ಸ್ ತಿಳ್ಕೊಬೇಕು ಅಂದರೆ ನಮ್ಮ ಇನ್ಸ್ಟಾಗ್ರಾಮ್ ID ಬಂದು RJ ಆಂಗ್ರಿ ಬರ್ಡ್ ಆಗಿರುತ್ತೆ. ಅದರಲ್ಲಿ ನೀವು ಮಿಸ್ ಮಾಡಿ ಚೆಕ್ ಮಾಡಿ ನೋಡ್ಬೋದು. ನಾನು ಪಕ್ಕ ರಿಪ್ಲೈ ಕೊಟ್ಕೊತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಕ್ವೆಶನ್ ಯಾವುದಪ್ಪ ಅಂದರೆ, ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್, ವಾಟ್ ಆರ್ ದಿ ಕಾನ್ಸೆಪ್ಟ್ಸ್ ಆಫ್ ಮಾರ್ಕೆಟಿಂಗ್? ನೆಕ್ಸ್ಟ್, ವಾಟ್ ಈಸ್ digitalization of marketing? Next, what are the emerging trends in marketing? Next, what are the market planning and its steps? ನೀವು ಇಷ್ಟು ಬರೀತಿದ್ದೀರಾ ಅನಿಸುತ್ತೆ. ಬರೆದ ಮೇಲೆ ನಿಮ್ಗೆ ಏನು ಬರೀ ಕ್ವೆಶನ್ಸ್ ಮಾತ್ರ ಕೊಡ್ತಿದ್ದೀರಾ, ಇದಕ್ಕೆ ಆನ್ಸರ್ಸ್ ನಾವೆಲ್ಲಿ ಹುಡುಕೋದು ಅಂತ ತಲೆ ಕೆಡಿಸ್ಕೋಬೇಡಿ. ವಿಡಿಯೋದಲ್ಲಿ ಬರೋ QR ಕೋಡ್ ಸ್ಕ್ಯಾನ್ ಮಾಡಿದರೆ ಟೆಲಿಗ್ರಾಮ್ ಗ್ರೂಪ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ಜಸ್ಟ್ ಸಬ್ಜೆಕ್ಟ್ ನೇಮ್ ಆರ್ ಸೆಮ್ ನೇಮ್ನ ಸರ್ಚ್ ಮಾಡಿದ್ರೆ ಪಕ್ಕ ನಿಮಗೆ ಕ್ವೆಶನ್ಸ್ ವಿತ್ ಆನ್ಸರ್ಸ್ ಇದರಲ್ಲಿ ನಾನು ಏನೆಲ್ಲ ಪೋಸ್ಟ್ ಮಾಡಿದ್ದೀನೋ ಎಲ್ಲನೂ ನಿಮಗೆ PDF ಫಾರ್ಮಲ್ಲಿ ಸಿಗುತ್ತೆ. ಮಿಸ್ ಮಾಡಿದ್ರೆ ಅದರಲ್ಲೂ ಒಂದ್ಸರಿ ಚೆಕ್ ಮಾಡಿ, ವಿಚ್ ವಿಲ್ ಹೆಲ್ಪ್ ಯು ಗೈಸ್ ಎ ಲಾಟ್. ನಮ್ಮ ಟೆಲಿಗ್ರಾಮ್ ID ಬಂದು RJ ಆಂಗ್ರಿ ಬರ್ಡ್ ಅಂತ. ನೆಕ್ಸ್ಟ್ ಕ್ವೆಶನ್ ಯಾವುದಪ್ಪ ಅಂದರೆ, ವಾಟ್ ಈಸ್ ಕನ್ಸ್ಯೂಮರ್ ಬಿಹೇವಿಯರ್? ನೆಕ್ಸ್ಟ್, ವಾಟ್ ಈಸ್ ಕನ್ಸ್ಯೂಮರ್ ಡಿಸಿಷನ್ ಮೇಕಿಂಗ್ ಪ್ರಾಸೆಸ್ under marketing management? Next, what are the factors influencing consumer behavior? Next, what is marketing research process? Next, what is market segment? ಸೊ ಇಷ್ಟು ನೀವು ಬರೀತಿದ್ದೀರಾ ಅನಿಸುತ್ತೆ. ನೀವು ಯಾರು ಸ್ಕ್ರಾಲ್ ಮಾಡದೆ ನೆಟ್ಟಿಗೆ ಯೂಟ್ಯೂಬ್ ಮಾತ್ರ ನೋಡ್ತಿದ್ರೆ ಪರವಾಗಿಲ್ಲ. ಸಪೋಸ್ ನಿಮ್ಗೆ ಏನಾದ್ರು ಡಿಸ್ಟ್ರಾಕ್ಟ್ ಆಗ್ತಿದೆ, ಇಲ್ಲ ಅಕ್ಕ ಯೂಟ್ಯೂಬಲ್ಲಿ ಜಾಸ್ತಿ ಆ್ಯಡ್ಸ್ ಬರುತ್ತೆ ಅಂತ ಏನಾದರೂ ಇದ್ದರೆ, ಸ್ಪಾಟಿಫೈಯಲ್ಲೂ ಸಹ ನಮ್ಮ ಪ್ರೊಫೈಲ್ ಇದೆ, ಅಲ್ಲೂ ಸಹ RJ ಆಂಗ್ರಿ ಬರ್ಡ್ ಕನ್ನಡ ಆಗಿರುತ್ತೆ. ಅದರಲ್ಲಿ ನಾನು ಏನೆಲ್ಲ ಇವಾಗ ನಾನು ವಿಡಿಯೋ ಪೋಸ್ಟ್ ಮಾಡಿದ್ದೀನೋ ಅದ್ರ ಆಡಿಯೋ ಎಲ್ಲ ನನಗೆ ಅದ್ರಲ್ಲಿ ಸಿಗುತ್ತೆ. ಇಲ್ಲ ಲೈಕ್ ಟ್ರಾವೆಲ್ ಮಾಡ್ಬೇಕಾದ್ರೆ ಹಾಗೆ ನಾನು ನೋಟ್ ಡೌನ್ ಮಾಡ್ಕೊತೀನಿ, ನನಗೆ ವಿಡಿಯೋ ನೋಡೋಕ್ಕಾಗಲ್ಲ, ಬರೀ ಹಾಗೆ ಕೇಳಿಸ್ಕೊಂಡು ಮಾತ್ರ ಬರ್ಕೊತೀನಿ ಅನ್ನೋರು ಸ್ಪಾಟಿಫೈಲೂ ಸಹ ನಮ್ಮ ಪ್ರೊಫೈಲ್ ಇದೆ, ಅಲ್ಲಿ ನೀವು ಚೆಕ್ ಮಾಡ್ಬೋದು. ಪ್ರತಿಯೊಂದು ನಾನು ವಿಡಿಯೋದು ಆಡಿಯೋ ಅದರಲ್ಲಿ ಹಾಕಿರ್ತೀನಿ. ನೆಕ್ಸ್ಟ್ ಕ್ವೆಶನ್ ಯಾವುದಪ್ಪ ಅಂದರೆ, ವಾಟ್ ಆರ್ ದಿ ಕಾನ್ಸೆಪ್ಟ್ಸ್ ಆಫ್ ಪ್ರಾಡಕ್ಟ್ ಆ್ಯಂಡ್ ಪ್ರಾಡಕ್ಟ್ಸ್? ನೆಕ್ಸ್ಟ್, ವಾಟ್ ಆರ್ ಬ್ರ್ಯಾಂಡಿಂಗ್ ಆ್ಯಂಡ್ ಎಸೆನ್ಷಿಯಲ್ ಆಫ್ ಗುಡ್ ಬ್ರ್ಯಾಂಡಿಂಗ್? Next, what are the benefits of branding? Next, what is labeling and the types of labeling? Next, what is the product cycle? Next, what are the strategies at different stages of product life cycle? Next, what is the production cycle and what are the benefits of the product cycle? Next, what are the stages of new product development? Next, what are the pricing? What are the concept of pricing and what are the types of pricing? ಇದು 3 ಡಿಫ್ರೆಂಟಾಗಿ ಕೊಟ್ಟಿರ್ಬೋದು, ಬಟ್ ಕರೆಕ್ಟಾಗಿ ಇರಲ್ಲ ಅಂದ್ಬಿಟ್ಟು ನಾನು ಒಂದರಲ್ಲೇ ಕೊಟ್ಟಿದ್ದೀನಿ. ಸೊ ಪ್ರೈಸಿಂಗ್ 3 ಕ್ವೆಶನ್ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಬಂದು, ವಾಟ್ ಆರ್ ದಿ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಪ್ರೈಸಿಂಗ್ ಡಿಸಿಷನ್ಸ್? ನೆಕ್ಸ್ಟ್, ವಾಟ್ ಈಸ್ ಡಂಪಿಂಗ್? Next, what is distributing and what are the types of distribution channels? Next, what is direct and retail marketing? Next, what are the characteristics of retailers? Next, what are the classifications of
retail format. Next, what are wholesalers and what are the types of wholesalers? Next, what is sales promotion and what are the objectives of sales promotion? Next, what are the tools, importance and benefits of sales promotion? Next, what is promotion mix? What are the steps of developing an optimal promotional mix? Next, what is the measuring effectiveness of ಪ್ರಮೋಷ್ನಲ್ ಮಿಕ್ಸ್? ಇಷ್ಟು ಕ್ವಶನ್ಸ್ ಬರ್ಕೊಂಡಿದ್ದೀರಾ ಅನಿಸುತ್ತೆ. ಇಷ್ಟಕ್ಕೆ ನಾನು ನನ್ನ ವಿಡಿಯೋ ಎಂಡ್ ಮಾಡ್ಕೊತೀನಿ. ನಿಮ್ಗೇನಾದರೂ ಜಾಬ್ ರಿಲೇಟೆಡ್ ಕ್ವೈರೀಸ್ ಇದೆ, ಜಾಬ್ ಹೆಂಗೆ ಹುಡುಕೋದು ಆರ್ ನಿಮ್ಗೇನಾದರೂ ಬೇರೆ ರಿಲೇಟೆಡ್ ಕ್ವೈರೀಸ್ ಇದ್ದರೆ ನಮ್ಮ ಲಿಂಕ್ಡ್ಇನ್ ID ಬಂದು RJ Angry Bird Kannada ಅಂತ, ಇಲ್ಲಿ ಜಸ್ಟ್ ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದ್ರಲ್ಲಿ ಹೋಗಿದ ತಕ್ಷಣ ನಾನು ನಂಬರ್ ಆಫ್ ರೆಕ್ರೂಟರ್ಸ್ ಆ್ಯಂಡ್ HR ಜೊತೆ ಕನೆಕ್ಷನ್ಸ್ ಬಿಲ್ಡ್ ಮಾಡಿ ಅವ್ರೇನೆಲ್ಲ ವೇಕೆನ್ಸೀಸ್ ಹಾಕಿರ್ತಾರೋ ಅದರೆಲ್ಲ ನಾನು ಪೋಸ್ಟ್ ಮಾಡ್ಕೊತಾ ಹೋಗಿದ್ದೀನಿ. ನಿಮ್ಗೆ ನಂಬರ್ ಆಫ್ ಕನೆಕ್ಷನ್ಸ್ ಬಂದು ನನ್ನ ಒಂದು ಪ್ರೊಫೈಲಲ್ಲಿ ಸಿಗುತ್ತೆ. ಮಿಸ್ ಮಾಡಿದ್ರೆ ನನ್ನ ಕನೆಕ್ಟ್ ಮಾಡ್ಕೋಬಿಡಿ. ನನ್ನ ಲಿಂಕ್ಡ್ಇನ್ ಪ್ರೊಫೈಲ್ ಬಂದು RJ Angry Bird Kannada ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ. ನಿಮ್ಮ ಫೀಡ್ಬ್ಯಾಕ್ ಏನಿರೋ ಅದು ಕಮೆಂಟ್ ಮಾಡಿ. ಮತ್ತು ಮಿಸ್ ಮಾಡಿದ್ರೆ ನನ್ನ ಚಾನಲ್ RJ Angry Bird Kannadaಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಇಷ್ಟ ಆಗಿರೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ನಮ್ಮ ಅಕೌಂಟ್ ಇದೆ, ಮಿಸ್ ಮಾಡಿದೆ ಒಂದ್ಸರಿ ಚೆಕ್ಔಟ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಚಿಯರ್ಸ್ ಆಲ್.